ಪ್ರದೀಪ್ ಈಶ್ವರ್ ಕಾಂಗ್ರೆಸ್ನಲ್ಲಿ ಹುಟ್ಟಿಕೊಂಡ ಗಟ್ಟಿ ಗುಂಡಿಗೆಯ ಯುವಧ್ವನಿ. ಟೀಕೆಗಳಿಗೆ ಕಿವಿಗೊಡಲ್ಲ, ಕೆಲಸ ಮಾಡೋದನ್ನ ಮರೆಯಲ್ಲ. ಪ್ರದೀಪ್ ಈಶ್ವರ್ ಒಬ್ಬ ಗ್ರೇಟ್ ಲೀಡರ್, ರಾಜ್ಯದ ಫ್ಯೂಚರ್ ಲೀಡರ್ ಅಂತ ಜನ ಈಗಾಗಲೇ ಡಿಸೈಡ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಕೂಡ ಇದೆ. ಹಾಗಾದ್ರೆ ಪ್ರದೀಪ್ ಈಶ್ವರ್ ಈವರೆಗೂ ಮಾಡಿರೋ ಕೆಲಸಗಳು, ಅವರ ಮುಂದಿನ ಯೋಜನೆಗಳು ಸೇರಿದಂತೆ ಈವರೆಗೂ ಯಾರೂ ಮಾಡದೇ ಇರೋ ಅನೇಕ ಕಾರ್ಯಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನೋಡಿ. ಪ್ರದೀಪ್ ಈಶ್ವರ್ ರಾಜಕೀಯಕ್ಕೆ ನಿನ್ನೆ ಮೊನ್ನೆ ಬಂದಿರೋ ಶಿಶು ಅಂತ ನೀವು ಅಂದ್ಕೊಳ್ಳಬಹುದು. ಆದ್ರೆ ಇದೇ ಶಿಶುವಿನ ಬದುಕಿನ ಅನುಭವ, ರಾಜಕಾರಣದ ಅನುಭವ ಸೇರಿನೇ ವಿಧಾನಸಭೆಗೆ ಪ್ರವೇಶಿಸಿರೋದು. ನಮಸ್ತೆ, ಚಿಕ್ಕಬಳ್ಳಾಪುರದಿಂದ ಇತಿಹಾಸ ಸೃಷ್ಟಿಸಿದ ಶಾಸಕ. ಕ್ಷೇತ್ರದ ಜನರ ಸಮಸ್ಯೆಗೆ ಸ್ಪಂದಿಸಿದ ಜನನಾಯಕ. ಆರೋಗ್ಯ ಶಿಕ್ಷಣಕ್ಕೆ ಮಹತ್ವ ಕೊಟ್ಟ ಧೀಮಂತ ನಾಯಕ. ಐದು ಗ್ಯಾರಂಟಿ ಅನುಷ್ಠಾನಗಳಲ್ಲಿ ನಂಬರ್ 1 ಕ್ಷೇತ್ರ ಚಿಕ್ಕಬಳ್ಳಾಪುರ. ತಮ್ಮ ಕ್ಷೇತ್ರಕ್ಕೆ ಭರ್ಜರಿ ಅನುದಾನ, ಅಭಿವೃದ್ಧಿಯ ಪಥದಲ್ಲಿ ಚಿಕ್ಕಬಳ್ಳಾಪುರ. ವೀಕ್ಷಕರೇ, ಇಷ್ಟೆಲ್ಲ ಸಾಧನೆಯಲ್ಲಿ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಒಂದೇ ವರ್ಷದಲ್ಲಿ ಮಾಡಿ ತೋರಿಸಿದ್ದಾರೆ. ಹಾಗಾಗಿನೇ ಹೇಳಿದ್ದು ಪ್ರದೀಪ್ ಈಶ್ವರ್ ಒಬ್ಬ ಗ್ರೇಟ್ ಲೀಡರ್, ರಾಜ್ಯದ ಫ್ಯೂಚರ್ ಲೀಡರ್ ಅಂತ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಸೇವೆ ನಾಡಿಗೆ ಮಾದರಿ. ಸರ್ಕಾರಿ ಆಸ್ಪತ್ರೆ ಮತ್ತು ಸರ್ಕಾರಿ ಶಾಲೆ ಇವೆರಡೂ ದೇವಾಲಯಗಳು ಎಂದು ನಂಬಿರೋ ಏಕೈಕ ಶಾಸಕ ಅಂದ್ರೆ ಅವರು ಪ್ರದೀಪ್ ಈಶ್ವರ್. ತಮ್ಮ ಕ್ಷೇತ್ರದಲ್ಲಿದ್ದ ಕೊರಗನ್ನ ಕೇವಲ ಒಂದೇ ವರ್ಷದಲ್ಲಿ ನೀಗಿಸಿದ ಈ ಸಾಹಸಿಯ ಸಾಧನೆಯ ಹಾದಿ ನಿಜಕ್ಕೂ ಸ್ಫೂರ್ತಿದಾಯಕ. ಚುನಾವಣೆ ಸಂದರ್ಭದಲ್ಲಿ ನಾನೊಬ್ಬ ಅನಾಥ ಹುಡುಗ, ನನ್ನ ಕ್ಷೇತ್ರದಲ್ಲಿ ಅಪ್ಪ ಅಮ್ಮ ಇಲ್ಲದ ನೋವು ಕಷ್ಟ ನನಗೆ ಕೊನೆಯಾಗ್ಲಿ ಅಂತ ಹೇಳಿದ್ದ ಶ್ರೀ ಪ್ರದೀಪ್ ಈಶ್ವರ್ ಚುನಾವಣೆ ಗೆಲ್ಲುತ್ತಿದ್ದಂತೆ ನುಡಿದಂತೆ ನಡೆದ್ರು. ತಮ್ಮ ಕ್ಷೇತ್ರದಲ್ಲಿ ಅಪ್ಪ ಅಮ್ಮ ಇಲ್ಲದ 52 ಅನಾಥ ಮಕ್ಕಳಿಗೆ ಪ್ರದೀಪ್ ಈಶ್ವರ್ ಆಸರೆಯಾಗಿದ್ದಾರೆ. ಈ ಮಕ್ಕಳನ್ನ ಏನು ಬಿಟ್ಟೋಗಿರ್ತಾರೆ? ಇವೆಲ್ಲ ಆಸ್ಪತ್ರೆಗಳಲ್ಲಿ ಬಿಟ್ಟೋಗುವಂಥದ್ದು. ಈಗ ಇದು ಅಡಾಪ್ಷನ್ಗೆ ಪ್ರೋಸೆಸ್ ನಡೀತಾ ಇದೆ ಸರ್. ಮತ್ತೆ ಆ ಮಗುನ ಅವ್ರು ಚೆನ್ನಾಗಿ ನೋಡ್ಕೊಂತಿದ್ದೀರಲ್ಲ, ಹೆಂಗೆ ಫಾಲೋ ಅಪ್ ಮಾಡ್ತೀರಾ? ಕೊಡ್ತೀನಿ. ಹೆಂಗೆ ಫಾಲೋ ಅಪ್ ಮಾಡ್ತೀರಾ ಸರ್? ಅಲ್ಲಿರೋ ಇದೇ ಥರ ಇನ್ಸ್ಟಿಟ್ಯೂಷನ್ ಅಲ್ಲೂ ಕೂಡ ಇರುತ್ತೆ ಸರ್. ಈಗ ಹೇಳ್ತಾ ಇತ್ತು. ಪ್ರದೀಪ್ ಅಂಕಲ್ಲು ನಮ್ಮೂರಿಗೆ ಬಂದಾಗ ನಮ್ಮ ಮನೆಗೂ ಬಂದಿದ್ದರು. ಫ್ರೆಂಡ್ಲಿಯಾಗಿ ಮಾತಾಡ್ತಾಯಿದ್ರು. ನೀವೇನು ಭಯ ಬೀಳಬೇಡ್ರಿ, ಅನಾಥ ಮಕ್ಳು ಅನ್ನೋದೇ ಬಿಟ್ಬಿಡ್ರಿ, ನಾನು ನಿಮ್ಮ ಅಪ್ಪ ಅಮ್ಮ ಥರ ಇರ್ತೀನಿ, ನನ್ನನ್ನೇ ಅಂದ್ಕೊಳ್ರಿ ಅಂತ ಹೇಳಿದ್ರು. ಅವರೆಲ್ಲ ಎತ್ಕೊಂಡಾಗ ನನ್ನ ತಂಗಿನೆಲ್ಲ ತಂದೆ ಥರ ಆಗಿತ್ತು. ಅವ್ರು ನಮ್ಮ ಅನಾಥ ಮಕ್ಕಳೇ ಅಲ್ಲ ನಾವು, ಅವ್ರಿರೋವರೆಗೂ ನಾವು ಏನು ಅಂದ್ಕೊಬಾರ್ದು ಅಂತ ಹೇಳಿದರು. ನಾನಿರೋವರೆಗೂ ನಿಮ್ಮ ಅಪ್ಪ ನಿಮ್ಮಮ್ಮ ಎಲ್ಲ ನಾನೇ, ಓದಿಸೋದು ನಾನೇ, ಎಲ್ಲ ಮಾಡ್ತೀನಿ ಅಂತ ಹೇಳಿದರು. ನೀವೇನು ಭಯ ಬೀಳಕ್ಕೆ ಹೋಗ್ಬೇಡ್ರಿ, ನೀವೇನು ಸಾಧಿಸ್ಬೇಕು ಅಂದ್ಕೊಂಡಿದ್ದೀರೋ ಅದೆಲ್ಲ ಸಾಧಿಸ್ರಿ ಅಂತ ಹೇಳಿದರು.
ದಾಖಲೆ ಸೃಷ್ಟಿಸಿದ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮ. ಕ್ಷೇತ್ರದಲ್ಲಿ 70,000 ಜನರ ನೇರ ಭೇಟಿ, ಸಮಸ್ಯೆಗೆ ಸ್ಪಂದಿಸಿದ ಜನನಾಯಕ. ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದಿಂದ ಇತಿಹಾಸ ಸೃಷ್ಟಿಸಿದ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅಧಿಕಾರಕ್ಕೆ ಬಂದ ವರ್ಷದಲ್ಲಿ ಅಂದಾಜು 70,000 ಜನರ ಸಮಸ್ಯೆಗಳನ್ನು ನೇರವಾಗಿ ಆಲಿಸಿ ಪರಿಶೀಲಿಸಿ ಪರಿಹಾರ ಸೂಚಿಸಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ 25 ಕೋಟಿ ಅನುದಾನ. ಪ್ರದೀಪ್ ಈಶ್ವರ್ ತಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಬರೋಬ್ಬರಿ 25 ಕೋಟಿ ರೂಪಾಯಿ ಅನುದಾನವನ್ನ ತಂದಿದ್ದಾರೆ. ಯಾವ್ಯಾವುದಕ್ಕೆ ಎಷ್ಟೆಷ್ಟು ಅನುದಾನ ಅಂತ ನೋಡೋದಾದ್ರೆ, ಮಂಚೇನಹಳ್ಳಿ ಬಸ್ ನಿಲ್ದಾಣ ನವೀಕರಣಕ್ಕೆ 2 ಕೋಟಿ ಅನುದಾನ, 110 ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳ ಅಳವಡಿಕೆಗೆ 8.5 ಕೋಟಿ ಅನುದಾನ ಹಾಗೂ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ 14.50 ಕೋಟಿ ರೂಪಾಯಿ ಅನುದಾನ ತಂದುಕೊಟ್ಟಿದ್ದಾರೆ. ಈಗ ಹಿಂಗೆ ಬಂದಾಗ ಯಾವ ರಸ್ತೆ ಹಾಕ್ಬೋದು ಅಂತ ಈಗ ನನ್ನ ಹತ್ರ ಒಂದು ವಿಶೇಷ ಅನುದಾನ ಒಂದು 25 ಕೋಟಿ ಇದೆ ಸರ್ಕಾರದ್ದು. ಆ ವಿಶೇಷ ಅನುದಾನದಲ್ಲಿ ಯಾವ ರಸ್ತೆಗೆ ನಿಜವಾಗ್ಲೂ ಸೂಕ್ತವಾಗಿದೆ, ಸೊ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಇರ್ರೆಸ್ಪೆಕ್ಟಿವ್ ಆಫ್ ಕೌನ್ಸಿಲರ್, ಎಲ್ಲಿ ನೆಸಿಟಿ ಇದೆ ಅನ್ನೋದು ಒಂದು ಗಮನಿಸ್ತಾ ಇದೆ ಸರ್. ಅದರ ಪ್ರಕಾರ ರಸ್ತೆ ಹಾಕ್ಕೊಡ್ತೀವಿ. ತಮ್ಮ ಕ್ಷೇತ್ರದ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಿದ ಧೀಮಂತ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಸುಮಾರು 6,000 ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಓದುತ್ತಿರುವ ಪ್ರತಿ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ 1,000 ರೂಪಾಯಿ ವಿದ್ಯಾರ್ಥಿ ವೇತನ ನೀಡುತ್ತಿದ್ದಾರೆ. ಜೊತೆಗೆ ಪದವಿ ಓದುತ್ತಿರುವ 1,000 ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ತಲಾ 5,000 ರೂಪಾಯಿ ವಿದ್ಯಾರ್ಥಿ ವೇತನ ನೀಡುತ್ತಿದ್ದಾರೆ. ಇನ್ನು ಇದಷ್ಟೇ ಅಲ್ಲ, ಕ್ಷೇತ್ರದಲ್ಲಿ ಬಡತನ ರೇಖೆಗಿಂತ ಕೆಳಗಿರೋ ಕುಟುಂಬಗಳ ಸಾವಿರಾರು ಅಂಗನವಾಡಿ ಹಾಗೂ ಶಾಲಾ ಮಕ್ಕಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಉಚಿತ ಬಟ್ಟೆ ವಿತರಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.